हेलो स्टूडेंट्स एलरू ಕೂಡ ಸ್ವಾಗತ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಇ ಅಪ್ಡೇಟ್ಸ್ ಗೆ ಎಲ್ಲರೂ ಕೂಡ ಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಗೊಂದಲ ಇದೆ, ನಾವು ಕೆಇ ಆಪ್ಷನ್ ಎಂಟ್ರಿಯನ್ನ ಮೊಬೈಲ್ ನಲ್ಲಿ ಮಾಡಬಹುದಾ ಅಥವಾ ನಾವು ಲ್ಯಾಪ್ಟಾಪ್ ಅಲ್ಲಿ ಹಾಕಬೇಕಾ ಅಥವಾ ನಾವು ಸೈಬರ್ ಸೆಂಟರ್ ಗೆ ಹೋಗಿ ಕಂಪ್ಯೂಟರ್ ನಲ್ಲಿ ಈ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡಬೇಕಾ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ। ಹಾಗೆ ಈ ಒಂದು ಆಪ್ಷನ್ ಎಂಟ್ರಿ ಎಷ್ಟು ದಿನಗಳ ಕಾಲ ಇರುತ್ತೆ, ನಾವು ಎಷ್ಟು ದಿನಗಳ ಕಾಲ ಅವಕಾಶವನ್ನ ನಮಗೆ ಕೆಇ ಮುಖಾಂತರ ಕೊಟ್ಟಿರ್ತಾರೆ ಈ ಒಂದು ಆಪ್ಷನ್ ಎಂಟ್ರಿಯನ್ನ ಮಾಡೋದಕ್ಕೆ ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ। ಆ ಒಂದು ಎಲ್ಲ ಡೌಟ್ಗೆ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ। ಹಾಗೆ ಆಪ್ಷನ್ ಎಂಟ್ರಿಯನ್ನ ಯಾರೆಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ನೋಡೋದ್ರ ಮೂಲಕ ಹೆಲ್ಪ್ ಆಗುತ್ತೆ। ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ। ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಿಮಗೂ ಕೂಡ ಎಲ್ಲ ರೀತಿಯಾದಂಥ ನೀವು KCET ಅಪ್ಲಿಕೇಶನ್ ಇಂದ ಹಿಡಿದು ಅಡ್ಮಿಷನ್, ನೀವು ಕಾಲೇಜ್ ಅಡ್ಮಿಷನ್ ಆಗೋವರೆಗೂ ಎಲ್ಲ ರೀತಿಯಾದಂಥ ಅಪ್ಡೇಟ್ಸು ನಿಮಗೆ ಈ ಒಂದು ಚಾನಲಲ್ಲಿ ಸಿಗ್ತಾ ಹೋಗುತ್ತೆ। ಹಾಗಾಗಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ನ ಇವಾಗಲೇ ಮಾಡ್ಕೊಳ್ಳಿ। ಹಾಗಾದರೆ ನೀವು ಈ ಒಂದು KCETಯ ಆಪ್ಷನ್ ಎಂಟ್ರಿಯನ್ನು ನೀವು ಯಾವುದರಲ್ಲಿ ಮಾಡಬೇಕು, ಮೊಬೈಲ್ನಲ್ಲಿ ಮಾಡಬೇಕಾ ಅಥವಾ ನೀವು ಲ್ಯಾಪ್ಟಾಪ್ನಲ್ಲಿ ಮಾಡಬೇಕಾ ಅಂತ ಕೇಳೋದಾದರೆ ನೀವು ಆರಾಮಾಗಿ ಈಸಿಯಾಗಿ ಮೊಬೈಲ್ನಲ್ಲೇ ಮಾಡ್ಕೋಬೋದು। ನಿಮಗೆ ಎಲ್ಲ ರೀತಿಯಾದಂಥ ಒಂದು ಮಾಹಿತಿ ಇತ್ತು ಅಂತ ಅಂದರೆ ನೀವು KCET ಅಪ್ಲಿಕೇಶನ್ ಹಾಕಿದ್ರಿಂದ ಹೇಳ್ಬೋದು। ಹಾಗೆ KCET ಬಗ್ಗೆ ನಿಮಗೆ ಎಲ್ಲ ಆಪ್ಷನ್ ಎಂಟ್ರಿಯ ಬಗ್ಗೆ ನಿಮಗೆ ಎಲ್ಲ ಮಾಹಿತಿ ಇತ್ತು ಅಂತ ಅಂದರೆ ನೀವು ಆರಾಮಾಗಿ ನಾನು ಈಗ KE ಒಂದು ವೆಬ್ಸೈಟ್ನ ನೀವು ಕ್ರೋಮ್ನಲ್ಲಿ ಓಪನ್ ಮಾಡ್ಕೊಳ್ಳಿ। KEಯಲ್ಲಿ ವೆಬ್ಸೈಟ್ನ ನೀವು ಓಪನ್ ಮಾಡ್ಕೊಂಡ ತಕ್ಷಣ ಹೋಮ್ ಪೇಜ್ಗೆ ಬರ್ತೀರಾ, ಇಲ್ಲಿ 3 ಡಾಟ್ ಮೇಲ್ಗಡೆ ನಿಮಗೆ 3 ಡಾಟೆಡ್ ಲೈನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಡೆಸ್ಕ್ಟಾಪ್ ಸೈಟ್ ಅಂತ। ಆ ಒಂದು ಡೆಸ್ಕ್ಟಾಪ್ ಸೈಟ್ನ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಆಟೋ ರೊಟೇಟ್ ಇರುತ್ತೆ, ಆಟೋ ರೊಟೇಟ್ ನಾನೀಗ ಹೇಗೆ ಮೊಬೈಲ್ನ ಹಿಡ್ಕೊಂಡು ಯೂಸ್ ಮಾಡ್ತಾ ಇದ್ದೇನೆ ಆ ರೀತಿ ನೀವು ಯೂಸ್ನ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ। ಆದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ, ಏನಾದರೂ ಮೊಬೈಲ್ ಹ್ಯಾಂಗ್ ಆಗ್ಬೋದು, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೋದು, ಸರ್ವರ್ ಪ್ರಾಬ್ಲಮ್ ಆಗ್ಬೋದು ಅಂತ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊಂದಲ ಇರುತ್ತೆ। ಆ ರೀತಿ ಏನೂ ಆಗೋದಿಲ್ಲ, ಆದರೂ ಕೂಡ ನಿಮಗೆ ಒಂದಿಷ್ಟು ದಿನ ಟೈಮ್ನ ಕೊಟ್ಟಿರ್ತಾರೆ, ಆ ಟೈಮಲ್ಲಿ ನೀವು ಮಾಡ್ಕೋಬೋದು ಆಪ್ಷನ್ ಎಂಟ್ರಿಯನ್ನು। ಹಾಗೆ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾದ್ರೆ ಎಷ್ಟು ದಿನಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಅಂತ ನೋಡೋದಾದರೆ ಈ ಒಂದು ನಿಮಗೆ ಹಿಂದೆ ನಾನು ಆಪ್ಷನ್ ಎಂಟ್ರಿ ರಿಲೇಟೆಡ್ ವಿಡಿಯೋಸ್ ಮಾಡಬೇಕಾದ್ರೂ ಈ ಒಂದು PDF ನ ನಿಮಗೆ ತೋರಿಸಿದ್ದೆ, ನೀವಿಲ್ಲಿಗ ಈ ಒಂದು PDF ನ ನೋಡ್ತಿರ್ಬೋದು। ಇದು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಶೆಡ್ಯೂಲ್ ಫಾರ್ UGCET 2023 ಅಂದರೆ ನಿಮ್ಮ ಸೀನಿಯರ್ಸ್ದು ನಾನು ಇದನ್ನ ಆಪ್ಷನ್ ಎಂಟ್ರಿ ಶೆಡ್ಯೂಲ್ ಲಿಸ್ಟ್ನ ನಾನು ತೋರಿಸ್ತಾ ಇದ್ದೀನಿ। ಇನ್ನು 2024 ಆಪ್ಷನ್ ಎಂಟ್ರಿ ಈ ಥರ ಲಿಸ್ಟ್ ನಿಮಗೆ ಯಾವುದೂ ಕೂಡ ಬಿಟ್ಟಿಲ್ಲ, ಹಾಗಾಗಿ ನಾನು 2023 ತೋರಿಸ್ತಾ ಇದ್ದೀನಿ। ಇಲ್ಲಿ ನೀವು ನೋಡ್ತಿರ್ಬೋದು ಸೆಕೆಂಡ್ ಆಪ್ಷನ್ನು ಕಂಬೈನ್ಡ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ ಆಲ್ ದಿ ಕೋರ್ಸಸ್ to which the candidate is eligible in the order of preferences. ಅಭ್ಯರ್ಥಿಯು ಅರ್ಹತೆ ಪಡೆದಿರುವ ಎಲ್ಲ ಕೋರ್ಸುಗಳಿಗೆ ಸಂಯೋಜಿತವಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವುದು ಅದ್ಯತ ಕ್ರಮದಲ್ಲಿ ಅಂತ ಇದೆ ಇಲ್ಲಿ। ಈ ಒಂದು ಆಪ್ಷನ್ ಎಂಟ್ರಿಗೆ ನಿಮಗೆ ಡೇಟ್ನ ನೀವಿಲ್ಲಿ ನೋಡ್ಬೋದು, ಅವರು ಹೋದ ವರ್ಷ 2023ರಲ್ಲಿ ಅನೌನ್ಸ್ಮೆಂಟ್ನ ಮಾಡಿದರು, 6ನೇ ತಾರೀಕು 8ನೇ ತಿಂಗಳಿಂದ 9ನೇ ತಾರೀಕು 8ನೇ ತಿಂಗಳು, ಅಂದರೆ ಇಲ್ಲಿ ನೀವು ಈ ಒಂದು ಡಿಫ್ರೆನ್ಸ್ನ ನೋಡ್ತಿರ್ಬೋದು। ಕಮ್ಮಿ ಅಂದರೆ 3 ದಿನಗಳ ಕಾಲ ನಿಮಗೆ 3 ರಿಂದ 4 ದಿನಗಳ ಕಾಲ ನಿಮಗೆ ಆಪ್ಷನ್ ಎಂಟ್ರಿ ಚೂಸ್ ಮಾಡೋದಕ್ಕೆ ನಿಮಗೆ ಆಯ್ಕೆಯನ್ನು ಕೊಟ್ಟಿರ್ತಾರೆ। ಹಾಗಾಗಿ ನೀವು ಈಸಿಯಾಗಿ ಒಂದು ಮೊಬೈಲ್ನಲ್ಲೇ ನೀವು ಫಸ್ಟ್ ಡೇ ನೀವು ಮೊಬೈಲ್ನಲ್ಲಿ ಅಪ್ಲೈ ಮಾಡಬೇಕಾದ್ರೆ ಆಪ್ಷನ್ ಎಂಟ್ರಿಯನ್ನು ನಿಮಗೆ ನಾಲೆಡ್ಜ್ ಇರುತ್ತೆ, ಮೊಬೈಲ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇರುತ್ತೆ। ಹಾಗಾಗಿ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದಾಗ ನಿಮ್ಮ ಕಾಲೇಜ್ ಲಿಸ್ಟ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಮೊಬೈಲಲ್ಲಿ ಅಪ್ಲೋಡಿಂಗ್ ಮಾಡಬೇಕಾದ್ರೆ ಆದರೆ ಫಸ್ಟ್ ಡೇ ನಿಮಗೆ ತೊಂದರೆ ಆಗ್ಬೋದು, ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು, ಫೋನ್ ಹ್ಯಾಂಗ್ ಆಯಿತು ಅಂತ ಆಗಿರ್ಬೋದು, ಓಕೆ ಫಸ್ಟ್ ಡೇ ಬಿಡೋಣ। ಹಾಗಾದರೆ ಸೆಕೆಂಡ್ ಡೇನೂ ಅದೇ ಥರ ಆಗ್ಬೋದು, ಥರ್ಡ್ ಡೇ, ಫೋರ್ತ್ ಡೇ, ಹಾಗಾಗಿ ನಿಮಗೆ ಇಲ್ಲಿ 4th 4 ದಿನ 3 ದಿನಗಳ ಕಾಲ ಅವಕಾಶ ಸಿಗುತ್ತೆ। 1 ಡೇ ಪ್ರಾಬ್ಲಮ್ ಆದರೆ ನೀವು 2ನೇ ದಿನ ಹಾಕೋಬೋದು, 3ನೇ ದಿನ ಹಾಕೋಬೋದು। ಹಾಗಾಗಿ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಬೇಡಿ ಅಂತ ನಾನು ಹೇಳ್ತಿಲ್ಲ, ನೀವು ಹೋಗಿ ಸೈಬರ್ ಸೆಂಟ್ರಿಗೆ ಹೋಗಿ ಹಾಕಿ। ಆದರೆ ಇಲ್ಲಿ ಯಾವ ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆ ಆಪ್ಷನ್ ಎಂಟ್ರಿ ಬಗ್ಗೆ ನಿಮಗೆ ನಾಲೆಡ್ಜ್ ಇದ್ದರೆ ನೀವು ಮೊಬೈಲಲ್ಲೇ ಅಪ್ಲೈ ಮಾಡಿ, ಸೈಬರ್ ಸೆಂಟ್ರಿಗೆ ಯಾಕೆ ಹೋಗಬೇಕು ಅಂತ। ನೀವು ಸೈಬರ್ ಸೆಂಟ್ರಿಗೆ ಹೋಗಿ ಹಾಕ್ತೀನಿ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಸೈಬರ್ ಸೆಂಟ್ರಿಗೆ
ಸೆಂಟರ್ಗೆ ಹೋಗಿ ನೀವು ನಿಮ್ಮ ನಿಯರ್ ಯಾವುದು ಸೈಬರ್ ಸೆಂಟರ್ ಇರುತ್ತೆ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಬೋದು ಆಪ್ಷನ್ ಎಂಟ್ರಿಯನ್ನು. ಹಾಗಾಗಿ ನೀವು ಒಂದು ಮೊಬೈಲ್ನಲ್ಲೇ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಚೂಸ್ ಮಾಡ್ಬೋದು. ಹಾಗಾಗಿ ನಿಮಗೆ ಇಲ್ಲಿ ನೋಡ್ತಿರ್ಬೋದು 3 ದಿನಗಳ ಕಾಲ ಅವಕಾಶವನ್ನು ನಿಮಗೆ ಕೊಟ್ಟಿರ್ತಾರೆ. ಹಾಗೆ ನೀವು ಇದಾದಮೇಲೆ ನೆಕ್ಸ್ಟು ಪಬ್ಲಿಕೇಶನ್ ಆಫ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಇದೆ. ಅಂದರೆ ನೀವು ಮಾಕ್ ಅಲಾಟ್ಮೆಂಟ್ ಲಿಸ್ಟ್ನ ಬಿಡ್ತಾರೆ ಆಪ್ಷನ್ ಎಂಟ್ರಿ ಆದಮೇಲೆ. ನೀವು ಆಪ್ಷನ್ ಎಂಟ್ರಿ ಆದ ತಕ್ಷಣವೇ ನಿಮಗೆ ಯಾವ ಒಂದು ಕಾಲೇಜ್ ಸಿಗಬಹುದು ನಿಮಗೆ ಅಂತ ಒಂದು ಲಿಸ್ಟನ್ನು ಪ್ರಿಪೇರ್ ಮಾಡಿ ಬಿಡ್ತಾರೆ. ಅದೇ ಕಾಲೇಜ್ ನಿಮಗೆ ಸಿಗೋದಿಲ್ಲ, ಇದೇ ಕಾಲೇಜ್ ಸಿಗುತ್ತೆ ಅಂತ ಕಳಿಸೋದಿಲ್ಲ, ಆದರೆ ಸಿಗ್ಬೋದು ಅಂತ ಒಂದು ಅಂದಾಜಿನ ಮೇಲೆ ಒಂದು ಲಿಸ್ಟನ್ನು ಬಿಡ್ತಾರೆ. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆ್ಯಡ್ ಅಲ್ಟರ್ ರೀಅರೇಂಜ್ ಡಿಲೀಟ್ ದಿ ಆಪ್ಷನ್ಸ್. ಅಂದರೆ ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ನಿಮಗೆ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಈ ಒಂದು ಡೇಟ್ನು ನೀವು ನೋಡ್ಬೋದು. ಮತ್ತೆ 3 ದಿನಗಳ ಕಾಲ ನಿಮಗೆ ಅವಕಾಶವನ್ನು ಇಲ್ಲಿ ಕೊಡ್ತಾರೆ ಎಡಿಟ್ ಮಾಡೋದಕ್ಕೆ. ನಿಮಗೆ ಈ ಕಾಲೇಜ್ ಬೇಡ, ಯಾವ ಕಾಲೇಜ್ ಬೇಕು, ಯಾವ ಕಾಲೇಜ್ ಸ್ಟಾಪಲ್ಲಿ ಇರಬೇಕು, ಹಾಗೆ ಯಾವ ಕಾಲೇಜನ್ನ ನೀವು ಆ್ಯಡ್ ಮಾಡಬೇಕು, ನನಗೆ ಯಾವ ಕಾಲೇಜ್ ಬೇಡ ಅನಿಸುತ್ತೆ ಅದನ್ನು ಡಿಲೀಟ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ 3 ದಿನಗಳ ಕಾಲಾವಕಾಶವನ್ನು ನಿಮಗೆ ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಇಲ್ಲಿ ನೀವು ಅಲ್ಲಿ ಆ್ಯಡ್ ಆದರೂ ಮಾಡ್ಬೋದು, ಅಲ್ಟರ್ ಆದರೂ ಮಾಡ್ಬೋದು, ರೀಅರೇಂಜ್ಮೆಂಟ್ ಮಾಡ್ಬೋದು ಅಥವಾ ಡಿಲೀಟ್ ಆದರೂ ಮಾಡ್ಬೋದು ಈ ಒಂದು ಕಾಲೇಜಸ್ಗಳನ್ನ. ನೆಕ್ಸ್ಟ್ ನೀವು ನೋಡ್ಬೋದು ಅದಾದಮೇಲೆ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ನ ಬಿಡ್ತಾರೆ. ಅದಾದಮೇಲೆ ಆಪ್ಷನ್ ಎಂಟ್ರಿ ಎಡಿಟ್ ಎಲ್ಲ ಮಾಡ್ಕೊಂಡಾದ್ಮೇಲೆ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ನಿಮಗೆ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಲಿಸ್ಟನ್ನು ಬಿಡ್ತಾರೆ. ಅಲ್ಲಿ ನೀವು ನಿಮಗೆ ಇಷ್ಟವಾದ ಕಾಲೇಜ್ ಸಿಕ್ಕಿದ್ರೆ ಅಡ್ಮಿಷನ್ನ ಮಾಡಿಸ್ಕೋಬೋದು ಅಥವಾ ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ಬೋದು. ಇದು ಒಂದು ಆಪ್ಷನ್ ಎಂಟ್ರಿಯ ಒಂದು ಪ್ರೊಸೀಜರ್ ಆಗಿರುತ್ತೆ. ಹಾಗಾಗಿ ನೀವು ಯಾವ ಒಂದು ವಿದ್ಯಾರ್ಥಿಗಳಿದ್ದೀರ ಅವರು ನಿಮಗೆ ಮೊಬೈಲ್ನಲ್ಲಿ ಅನುಕೂಲ ಇತ್ತು ಅಂತ ಅಂದರೆ ನಿಮಗೆ ಇಂಟರ್ನೆಟ್ ಇದ್ದೇ ಇರುತ್ತೆ, ಕ್ರೋಮ್ ಅಂತೂ ಎಲ್ಲರ ಮೊಬೈಲಲ್ಲೂ ಇದ್ದೇ ಇರುತ್ತೆ. ಈ ಒಂದು ಆಪ್ಷನ್ ಎಂಟ್ರಿ ಬಗ್ಗೆ ನಾಲೆಡ್ಜ್ ಇತ್ತು ಅಂತಂದರೆ ನಿಮ್ಗೆ ಯಾವ ಕಾಲೇಜ್ ಬೇಕೋ ಅಲ್ಲೇ ಸೆಲೆಕ್ಷನ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಏನೂ ತೊಂದರೆ ಇಲ್ಲ. 3 ದಿನಗಳ ಕಾಲ ಅವಕಾಶ ನಿಮಗೆ ಇಲ್ಲಿ ಇರುತ್ತೆ. ಹಾಗಾಗಿ ಬೇಗ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಆ ಒಂದು ಡೇಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ. ಎಲ್ಲ ರೀತಿಯಾದಂಥ ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಹಾಗೆ ಕೆಲವೊಂದಿಷ್ಟು ಡಿ ಫಾರ್ಮಾ, ಬಿ ಫಾರ್ಮಾ ಆಗಿರ್ಬೋದು, ಹಾಗೆ ಮೆಡಿಕಲ್ ರಿಲೇಟೆಡ್ ನೀಟ್ ಬಗ್ಗೆ ಆಗಿರ್ಬೋದು, ಎಷ್ಟೋ ವಿದ್ಯಾರ್ಥಿಗಳು ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಎಷ್ಟೋ ಡೌಟ್ಸ್ ಇದೆ. ಹಾಗಾಗಿ ಆ ಎಲ್ಲ ಡೌಟ್ಸ್ಗೂ ಕೂಡ ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಈ ಒಂದು ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನಿಮಗೆ ಒಂದು ಕ್ಲಾರಿಟಿ ಬಂದಿರ್ಬೋದು, ನೀವು ಕೂಡ ಮೊಬೈಲ್ನಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಹಾಗಾಗಿ ಮೊಬೈಲಲ್ಲೇ ಅಪ್ಲೈ ಮಾಡ್ಬೋದು, ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಿಮಗೆ ಲೈವ್ ಆಗಿ ತೋರಿಸ್ತಿದೆ, ಆದರೆ ಇನ್ನೂ ಕೂಡ ಅವರು ಒಂದು ಲಿಂಕ್ನ ಆಪ್ಷನ್ ಎಂಟ್ರಿ ಲಿಂಕ್ನ ಕೂಡ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಯಾವ ರೀತಿ ಲೈವ್ ಆಗಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡೋದು ಅಂತ ಅದೊಂದು ಕೂಡ ವಿಡಿಯೋನ ನಿಮಗೆ ಬಿಡ್ತೇನೆ. ಹಾಗಾಗಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ನ ಮಾಡಿ. ನಾನು ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ ಸ್ಟೂಡೆಂಟ್ಸ್.